ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಮಿನಿ ಬ್ಲಾಗ್ನಲ್ಲಿ ನಾನು ನಿಮಗೆ ಬೇಗನೆ ಸುಲಭವಾಗಿ ಮಾಡಬಹುದಾದ ರಾಗಿ ನೀರು ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೆನ್ಷನ್ಗೆ ಇದು ಪರ್ಫೆಕ್ಟ್ ಆಪ್ಷನ್. ಹಾಗಾದರೆ ಬನ್ನಿ ರೆಸಿಪಿ ನೋಡೋಣ. ಇಲ್ಲಿ ನಾನು 1 ಗ್ಲಾಸ್ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಒಂದು ದೊಡ್ಡ ಗ್ಲಾಸಲ್ಲಿ. ಅದಕ್ಕೆ ನಾನು 2 ಸ್ಪೂನಷ್ಟು ಚಿರೋಟಿ ರವೆ, 1 ಸ್ಪೂನಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಯಾವ ಗ್ಲಾಸಲ್ಲಿ ರಾಗಿ ಹಿಟ್ಟು ತೊಗೊಂಡಿರ್ತೀರೋ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನು ಇವಾಗ ಹಾಕ್ಕೊಂಡು ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೋಬೇಕು ರಾಗಿ ಹಿಟ್ಟನ್ನು. ಅದಾದಮೇಲೆ ಅದೇ ಗ್ಲಾಸಲ್ಲಿ ಇನ್ನೊಂದು ಗ್ಲಾಸ್ ನೀರು ಹಾಕೋಬೇಕು. 1 ಗ್ಲಾಸ್ ರಾಗಿ ಹಿಟ್ಟಿಗೆ 2 ಗ್ಲಾಸ್ ನೀರು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ನೀರು ದೋಸೆ ತವಾ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ನಾನ್ ಸ್ಟಿಕ್ ತವಾದಲ್ಲಿ ಕೂಡ ಮಾಡ್ಬೋದು. ತವಾಗೆ ಎಣ್ಣೆ ಹಚ್ಚಿಬಿಟ್ಟು ರಾಗಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ತವಾದ ಮೇಲೆ ಹೀಗೆ ತೋರಿಸಿರೋ ಥರ ಹಾಕಬೇಕು, ನೀರು ದೋಸೆ ಹಾಕೋ ಥರ. ಇದನ್ನು ಮುಚ್ಚಿಟ್ಟು ಒಂದು 2 ರಿಂದ 3 ಸೆಕೆಂಡ್ ಬೇಯಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ದೋಸೆನ ತೆಗಿಬೇಕು. ರಾಗಿ ಅಂದರೆ ಪವರ್ ಹೌಸ್ ಆಫ್ ನ್ಯೂಟ್ರಿಷನ್. ಇದರಲ್ಲಿ ಕ್ಯಾಲ್ಶಿಯಂ, ಫೈಬರ್ ಮತ್ತು ಐರನ್ ತುಂಬ ಇರುತ್ತೆ. ಮಕ್ಕಳ ಗ್ರೋತ್ಗೆ, ಬೋನ್ಸ್ ಸ್ಟ್ರಾಂಗ್ ಆಗೋದಕ್ಕೆ, ಲಾಂಗರ್ ಟೈಮ್ ಟಮ್ಮಿ ಫುಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೆಳಗ್ಗಿನ ರಶ್ ಟೈಮಲ್ಲಿ ಬೇಗ ರೆಡಿಯಾಗೋ ಈ ಹೆಲ್ದಿ ದೋಸೆಯನ್ನು ನಿಮ್ಮ ಮನೆಯಲ್ಲೂ ಒಮ್ಮೆ ಟ್ರೈ ಮಾಡಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ರಾಗಿನ ತಮ್ಮ ಡಯಟಲ್ಲಿ ಸೇರಿಸ್ಕೋಬೋದು. ಹೆಲ್ದಿಯಾಗಿ ತಿನ್ನಿ, ಹ್ಯಾಪಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.